ಅದು ಬಿಟ್ಟಿದ್ದಾರೆ, ಕೃಷ್ಣಾ ನದಿ ನೀರು ಬಿಟ್ಟಿದ್ದಾರೆ ಆ ಕಡೆ ಕುಪ್ಪಂಗೆ ಕೃಷ್ಣಾ ನದಿ ನೀರು. ಅಲ್ಲೊಂದು ಕಾಲುವೆ ಮಾಡಿದಾರೆ ಆಂಧ್ರ ಪ್ರದೇಶ. ಹೋಗಿದ್ರ ಆ ಕಡೆ ಬೈಕೊಂಡು ಹೋಗಿದ್ರಾ? ಇಲ್ಲಿಂದ ಹೋಗಿದ್ರಾ? ಅಲ್ಲಿ ಹೋಗ್ತದಲ್ಲ ಕುನ್ನೂರ್ ಹತ್ರ ಕೆರೆ ಇದೆ ನೋಡು, ಆ ಕೆರೆಯಲ್ಲಿರೋ ನೀರು ಕೃಷ್ಣಾ ನದಿಯಿಂದ ಬರೋದು. ಶ್ರೀಶೈಲಂ ಕೇಳಿದ್ರಾ? ಅಲ್ಲಿಂದ ಬರ್ತಾವ. ಇದೆಲ್ಲ ರೋಜಾ ಹೂವು ಎಲ್ಲ ಹೆಂಗೆ ನೀವೇ ಎತ್ಕೊಂಡು ಹೋಗಿ ಕೊಡ್ತೀರಾ ಇಲ್ಲ? ನಮಗೂ ಆಸೆ ಆಗ್ತದೆ ಇಲ್ಲೆಲ್ಲ ಸ್ವಲ್ಪ ಜಮೀನು ತಕೊಂಡು ಮನೆ ಕಟ್ಕೊಂಬಿಡೋಣ. ಏನು ರೇಟ್ ಈ ಕಡೆ? ಹೌದಾ, ಬೆಟ್ಟದ ಮೇಲೆ? ಹಾಂ, ಲೇಔಟು. ಬೆಂಗಳೂರವ್ರು ಮಾಡ್ಕೊಂತಾರೆ ದುಡ್ಡಿರೋರು, ನಮ್ಮಂಥವ್ರು ನಿಮ್ಮ ಥರ ರೈತರೇ ನಾವು. ಏನೋ ಒಂದು ಸ್ವಲ್ಪ ಪ್ರಶಾಂತ. ಹಾಂ, ಎಕರೆ? ಹಾಂ, ಹೌದು. ಓ, ಸೈಟು. ಹಾಂ, ಎಷ್ಟು? ಅಲ್ಲ, ರೇಟ್ ಎಷ್ಟು ಒಂದು ಸೈಟು? ಹಾಂ, ಹೋಗಿದ್ವಿ ಆ ಕಡೆ ಲಾಸ್ಟ್ ತನಕ. ಅದೇನೇನೋ ಮನೆಗಳು ಕಟ್ಟಿದ್ದಾರೆ. ಹೋಗಿದ್ವಿ. ನಮ್ಮವ್ರು ಅವ್ರೆ ಅಂದ್ರೆ ಬಿಡಲ್ಲ ಅವರು. ನಮ್ಮವ್ರ ಬಿಡ ನೋಡ್ಬೇಕು ಅಂದ್ರೆ ಬಿಡೋದು. ಬೇರೆ ಅವ್ರು ಹಂಗಿ ನೋಡ್ಬೇಕು ಅಂದ್ರೆ ಬಿಡಲ್ಲ. ಬಿಡ್ಲಿಲ್ಲ ಅವರು, ಬಿಡಲ್ಲ. ನೀನ್ ಹೇಳ್ಬೇಕಾಯ್ತು. ನಮ್ಮವ್ರು ನಮ್ಗೆ ಗೊತ್ತಿಲ್ಲಲ್ಲ, ಫಸ್ಟ್ ಟೈಮ್ ಅಲ್ಲಿ ಎಂಟ್ರೆನ್ಸ್ ಒಳಗಡೆ 25 ಆಳು ಊರಾಗ ಅವ್ರೆ ಮದ್ವೆ ಆಗೋರು. ಏನು ಅವರೆಲ್ಲ ಏನ್ ಕೆಲಸ ಮಾಡ್ತಾರೆ? ಏನು ಆರಂಭ ಎಲ್ಲ ರೈತರ ಕೆಲಸ. ಅಲ್ಲಿ ಟಮಾಟ ಮಾರ್ಕೆಟ್ ಹೋಗ್ತಾರೆ. ಏನ್ ರೈತರು ಅಂದ್ರೆ ಎಣ್ಣೆ ಕೊಡ್ತಾ ಇಲ್ಲಲ್ಲ? ಲಕ್ಷ ಇರ್ಬೇಕು, ಬೆಂಗಳೂರಾಗ ಸೈಡ್ ಇರ್ಬೇಕು, ಮನೆ ಇರ್ಬೇಕಂತೆ. ಏನ್ ಇಂಥ ಕಾಲ ಬಂದ್ರೆ ಹೆಂಗೆ? ಎಲ್ಲೋದು ಇದೆ ಅಲ್ಲಪ್ಪ, ರೈತರ ಮಕ್ಳಿಗೆ ಹಿಂಗ ಅನ್ಯಾಯ ಆದ್ರೆ ಏನ್ ಮಾಡೋದ್ ನಾವ್ ಹೇಳಿ? ಆರಂಭ ಅಂದ್ರೆ ಕೊಡೋದು. ಯಾಕೆ? ರೈತನೇ ತಾನೇ ಊಟ ಕೊಡೋದು ಅವ್ರಿಗೆಲ್ಲ. ಇವಾಗ ಎಲೆಕ್ಷನ್ ಮೊನ್ನೊಂದು ಆಗ್ಬೇಕಾಗಿತ್ತು. ಯಾರ್ಗ ಹಾಕ್ಬೇಕು ಅಂತ ಹತ್ತಿರದಲ್ಲೇ ಬರ್ತದೆ ಓಟು, ಎಲೆಕ್ಷನ್. ನಿನ್ಗೆ ಯಾರಿಗ ಇಷ್ಟ ಆಗುತ್ತೋ ಅವ್ರಿಗೆ ಹಾಕೋ, ದುಡ್ಡು ತಗೊಂಡ್ ಹಾಕ್ಬೇಡ. ನಿನ್ನ ಓಟು ನಿನ್ನ ಹಕ್ಕು. ಅಲ್ಲ, ಯಾರು ಒಳ್ಳೇದ್ ಮಾಡಿದ್ರೆ ಹೌದು, ರೈತರ ಸೇವೆ, ಜನರ ಸೇವೆ ಯಾರು ಮಾಡ್ತಾರೋ ಅವ್ರಿಗೆ ಓಟ್ ಹಾಕ್ಬೇಕು. ಎಲ್ಲಿಗೆ ಹೋಗ್ಬೇಕು ಕೇಳಿ? ಈಗ ಬೆಟ್ಟದ ಹೊಸಳ್ಳಿ ಅಂತ ಬರುತ್ತೆ, ಅಲ್ಲಿ ಎಸ್ಟೇಟ್ ಲೇಔಟ್ಗಳೆಲ್ಲ ಇದಾವೆ, ನೋಡ್ಕೊಂಬನ್ನಿ. ಮತ್ತೆ ನೀವು ಹೋಗೋ ಕಡೆ ರೈಟ್ ಸೈಡ್ಗೆ ಇಲ್ಲೊಂದು ವಿಸ್ಮಯ ಇದೆ. ಎಲ್ಲೂ ಕೊಳವೆ ಬಾವುಗಳಿಲ್ಲ, ಹಳ್ಳಿಗಳಿದಾವಲ್ವಾ, ಅಂದ್ರೆ ನಮ್ ಸಮತಟ್ಟ ಭೂಪ್ರದೇಶದಲ್ಲೇ ಬೋರ್ವೆಲ್ ಹಾಕ್ತಾರೆ ನೋಡಿ, ಆತರ ಇಲ್ಲ ಇಲ್ಲಿ ರೂಲ್ಸ್. ಬಾವಿ ಇದೆ ಸುಮಾರು ಒಂದು 12 ಅಡಿ 18 ಅಡಿ, ಇಲ್ಲ 60 ಅಡಿ ಅಷ್ಟೇ ಲಾಸ್ಟ್. ಅದಕ್ಕೆ ಪಂಪ್ ಸೆಟ್ ಅಳವಡಿಸ್ಕೊಂಡು ನೀರ್ ಎತ್ತಾರೆ ನೋಡು. ಅದೇ ಇಲ್ಲಿ ಬೆಟ್ಟದ ಮೇಲೆ ಬಾವಿಗಳು ಇನ್ನೂನು, ಹೌದಾ ಇಲ್ವಾ? ಅದಕ್ಕೆ ರೈಟ್ ಸೈಡ್ಗೆ 2 ಬಾವಿ ಸಿಗ್ತದೆ. ಬಾವಿ ಹತ್ರ ಹೋಗಿ ನೋಡಿ, ನಾವು ನೋಡ್ಕೊಂಡ್ ಬಂದ್ವಿ, ತುಂಬಾ ಚೆನ್ನಾಗಿದೆ. ಹೋಗ್ ಬನ್ನಿ, ಅದೆಲ್ಲ ಚೆನ್ನಾಗಿದೆ. ಓಕೆ, ನಿಮ್ಮ ಹೆಸರು? ಹರ್ಷ. ನಿಮ್ಮ ಹೆಸರು? ತಮಿಳ್ನಾಡಿಂದ ಬರ್ತಾರದಾ? ಓಕೆ, ಹೊಸೂರ್ ಕಡೆಯಿಂದ ನೋಡ್ಲಿಕ್ಕೆ ಬಂದ್ರ ಬೆಟ್ಟಕ್ಕೆ? ನಾವು ನೋಡ್ಲಿಕ್ಕೆ ಬಂದಿದ್ದು, ಸಂತೋಷ ಆಯ್ತು. ನಮ್ಮ ಮಕ್ಳನ್ನ ಎಕ್ಸಾಮ್ ಬರ್ಸಕ್ಕೆ ಕರ್ಕೊಂಡ್ ಬಂದಿದ್ವಿ ಕೋಲಾರ್ಗೆ. ಅವ್ರನ್ನ ತೋರ್ಸ್ಕೊಂಡು ಹೋಗೋಣ ಮಕ್ಳಿಗೆ, ಅದು ಜ್ಞಾನ ಪರಿಜ್ಞಾನ ಸಿಗ್ಲಿ ಅಂತ ಬಂದು. ನಾನು ಮಾಡ್ಕೊಂಡಿದ್ದೀನಿ ಸಣ್ಣ ಪುಟ್ಟ ಎಲ್ಲಾದ್ರು ಈ ತರ ಹೋದಾಗ. AHPVL ಅಂತ. AHPVL. ಹೊರೆ ತೆಗೆಯೋದು.
ದರ್ಗಾ ಹತ್ರ ಸ್ಟಾಪ್ ಕೊಟ್ಟಿರೋದು KSRTC. ಇದು ದರ್ಗಾ. ಇದು ಆದಿಮ ಸಂಸ್ಥೆ, ಆದಿಮ ಸಾಂಸ್ಕೃತಿಕ ಕೇಂದ್ರ, ಶಿವಗಂಗೆ, ತೇರಳ್ಳಿ ಬೆಟ್ಟ, ಶತಶೃಂಗ ಬೆಟ್ಟ, ಕೋಲಾರದ. ನೋಡಿ ನಮ್ಮ ಸಂಸ್ಕೃತಿ ಯಾರೋ ಏನೋ ಮಾಡಿದ್ದಾರೆ, ಇಲ್ಲಿ ರಂಗೋಲಿ ಬಿಡಿಸಿದ್ದಾರೆ. ಆದಿಮ ರಂಗಭೂಮಿ ಶಿಕ್ಷಣ ಕೇಂದ್ರ ಕಾಲೇಜು. ಚಿಗುರು ಬರುತ್ತೆ. ಇವಾಗ ಬೇಸಿಗೆಗೆಲ್ಲ ಒಣಗೋಗಿದೆ. ಬಟ್ ಇಲ್ಲಿ ಕಾರ್ಯಕ್ರಮಗಳು ನಡೀತಾವೆ ನೋಡೋಣ. ತುಂಬ ಚೆನ್ನಾಗಿರುತ್ತೆ ಬಂದರೆ ನೋಡೋದಕ್ಕೆ. ಸಾಂಸ್ಕೃತಿಕ ಚಟುವಟಿಕೆಗಳ ಕೇಂದ್ರ ಬಿಂದು ಕೋಲಾರ ಜಿಲ್ಲೆಯಲ್ಲಿ. ಇಲ್ಲಿ ತುಂಬ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮನೋರಂಜನಾ ಕಾರ್ಯಕ್ರಮಗಳು ನಡೀತಾವೆ. ಹಾಂ, ಕೆತ್ತನೆ ಮಾಡಿರೋದು ಪ್ರತಿಮೆ. ಇದು ಸಭಾಂಗಣ, ಕಾರ್ಯಕ್ರಮ ನಡೀತದಲ್ಲ, ನೃತ್ಯಗಳು, ನಾಟಕಗಳು. ತುಂಬ ಪುರಾತನ ದೇವಸ್ಥಾನ. ಹೌದು, ದೇವಸ್ಥಾನ ಅಲ್ಲ, ನಮಗ್ ಗೊತ್ತಿಲ್ಲ. ಗರ್ಭಗುಡಿ ಗೋಪುರ. ಬಾ ವರ್ಣಿ.
ಇದು ತಮಿಳವ್ರು ಇದ್ರು ನೋಡಣ್ಣ, ತಮಿಳವರು ಆ ಕಾಲದ್ದು ದೇವಸ್ಥಾನ. ಯಾವ್ದು ಶಾಸನ ಎಲ್ಲ ಮಾಡ್ತಾ ಇರ್ಬೋದು, ಪೂಜೆ ಮಾಡಿರೋದು ಈ ನೀರದು, ಯಾವ್ದೋ ನೀರು ತೊಳೆದಿರೋದು, ದೇವ್ರ ಪೂಜೆ ಮಾಡಿರೋ ನೀರಿಗೆ ಬರೋದು. ಪೂಜೆಗಳು ನಡೀತಾವ ಇಲ್ಲ, ಮಂಟಪಗಳು, ನವರಂಗ ಮಂಟಪಗಳು. ಇಲ್ಲಿ ನೋಡು ಗಾಳಿ ಗೋಪುರ ಮೇಲೆ, ಗುಡ್ಡೆ ಮೇಲೆ ನೋಡಿ ಅಲ್ವಾ, ಎಷ್ಟು ಚೆನ್ನಾಗೈತ. ಹಿಂಗೆ ನಡೀರಿ ಸಾಕು. ಇಲ್ಲಿ ಯಾವ್ದೋ ಪಾರ್ವತಿನೇನ, ಅವಾಗ ರಾಜರುಗಳು ಯುದ್ಧ ಮಾಡುವಾಗ ಅದೆಲ್ಲ ಹೊಡೆದಾಕಿರ್ತಾರಮ್ಮ. ಬೃಹದಾಕಾರ ದೇವಸ್ಥಾನಪ್ಪ ಇದು. ನಾನು ಶಿಥಿಲಗೊಳ್ತಾ ಇದೆ ಎಲ್ಲ ಗೋಪುರ. ಗೋಪುರದಿಂದ ಬಿದ್ದಿರೋದು. ಯಾರೋ ನಾನ್ ಗಟ್ಟಿ ಅದೆಲ್ಲ ಬರಲಿ. ಹೋದ್ರ ಅವ್ರ ಎಲ್ಲಿದಾರ ಬೈಪಾಸ್ನಾ ಮಂದೆ ಇದೆ ಮಾರ್ಕೆಟ್ ఊర్లంత ఊర్లో నడుస్తూ ఉన్నాయి. ఫోన్ కింద కూడా వేస్తాను. ಕೋಲಾರ ನಗರ ಬೆಟ್ಟದ ಮೇಲಿಂದ ಕೋಲಾರ ನಗರದ ವಿಸ್ಮಯ ನೋಟ. ಕೆರೆ ಕೂಡ పెద్దగా ఉంది ಕೋಲಾರ ಕೆರೆ. ಕೋಲಾರಮ್ಮ ಕೆರೆಯ ವಿಹಂಗಮ ನೋಟ. ಗಾಡಿ ಸ್ಟಾರ್ಟ್ ಮಾಡೋದಿಲ್ಲ. ಎಷ್ಟು ಬಾಧೆ ಬಿದ್ರಪ್ಪ. ಅದೆಲ್ಲ ಬರಲಿ, ಅದೆಲ್ಲ ಬರಲಿ.
ಕಾವಲ್ಗೊಪ್ಪ. ರೇಟ್ ಬಿಟ್ರೆ ಒಳ್ಳೆ ಹೋಗ್ಬಿಟ್ಟು ಅಲ್ಲ